ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ನಿನ್ನೆಯಿಂದ ನಾವು ಮುಷ್ಕರವನ್ನು ಮುಂದುವರಿಸಿದ್ದೀವಲ್ಲ, ಇವತ್ತಿನವರೆಗೂ ನಿನ್ನೆ ಕೊಟ್ಟ ನಮ್ಮ FIR ದೂರಿನ ಪ್ರಕಾರ ಅಲ್ಲಿ ಯಾವುದೇ ಕ್ರಮ ಇನ್ನೂ ಬಾರದೇ ಇರೋದರಿಂದ ನಮ್ಮ ಈ ಮುಷ್ಕರವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ ಸರ್. ಅವ್ರ ಮೇಲೆ ನಾವು ಏನು ಇದನ್ನು ದೂರಿನಲ್ಲಿ ಕೊಟ್ಟಿದ್ವು, FIR ಮಾಡಿಸಿದ್ವು, ಅದ್ರ ಪ್ರಕಾರ ಕೈಗೊಂಡ ಮೇಲೆ ನಾವು ಈ ಮುಷ್ಕರವನ್ನು ಬಿಡ್ತೀವಿ ಅಂತ ಹೇಳಿದ್ವಿ. ಆದರೆ ಈಗ ನಾವೆಲ್ಲ ಸ್ಟ್ರೈಕ್ ಮಾಡಿ 24 ತಾಸು ಜಾಸ್ತಿನೇ ಆಯಿತು. ಇನ್ನು ಇದುವರೆಗೆ ಯಾವುದೇ ವಿಷಯ ತಿಳಿದು ಬಂದಿಲ್ಲ. ಹಾಗಾಗಿ ನಾವು ಈ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ. ನಡೆದಂಥ ಘಟನೆಯಲ್ಲಿ 38ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕುಬೇರ್ ಅವರು ನಮ್ಮ AW ಆದಂಥ ವೀರೇಶ್ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಅವ್ರು ಮಾಡೋ ಕಾರಣ ಏನಂದರೆ, ಅವರು ಅಧಿಕಾರಿಗಳಿಗೆ ಅವ್ರದ್ದೊಂದೇ ಗೊತ್ತಾಗಿದೆ, ಇನ್ನು 2-3 ನೌಕರರಿಗೆ ಮಾಡಿದ್ದಾರೆ, ಗೊತ್ತೇ ಆಗಿಲ್ಲ. ಇವತ್ತು ಏನಂದ್ರೆ ನಾವು ಎಲ್ಲ ನೋಡ್ಕೊಂಡ್ ಬಂದ್ವಿ, ಹಾಸ್ಪಿಟಲ್ ಹೋಗಿ ಅವರು ಕರೆದು ಒಂದೇ ಸರಿ ಅಷ್ಟಿಷ್ಟಿಲ್ಲ, ಒಂದೇ ಸರಿ ಖಡಕ್ಕಾಗಿ ಧಮಕಿ ಕೊಟ್ಟು ಮಾಡಿದಾರ. ಇವತ್ತು ನಾವು ಇಲ್ಲಿ ನಿಂತ್ಕೊಳ್ಳೋ ಕಾರಣ ಏನಂದ್ರೆ, ನೌಕರರ ಸಂಘದ ಅಧ್ಯಕ್ಷರಾದಂಥ ಗೋವಿಂದ ರಾಜ್ ಅವರು ಅನ್ಕೊಂಡಿದ್ದೇನೆಂದ್ರೆ, ಅವರು ಇವತ್ತು ಕಾರ್ಪೊರೇಟರ್ ಆದಂಥ ಕುಬೇರ್ ಅವ್ರನ್ನ ಅರೆಸ್ಟ್ ಮಾಡೋವರೆಗೆ ನಾವು ಕಂಟಿನ್ಯೂ ಆಗಿ ಮಾಡ್ತೇವೆ. ನಾವೆಲ್ಲ 13 ಜನ ಕಾರ್ಪೊರೇಟ್ರು, ನಮ್ಮ ಲೀಡ್ರುಗಳು ಎಲ್ಲ ಬಂದು ಅವ್ರಿಗೆ ಬೆಂಬಲ ಕೊಡ್ತೀವಿ. ಕೊಡೋ ಕಾರಣ ಇಷ್ಟೇ ಸರ್, ನಮ್ಮ ಲೀಡ್ರುಗಳು ಹೆಂಗೆ ಕಳಿಸಿದ್ರಂದ್ರೆ, ನಾನು ಕೂಡ 3 ಬಾರಿ ಕಾರ್ಪೊರೇಟರ್ ಆಗಿವಿ, ಎಲ್ಲ ಕುಂತಿದ್ರಲ್ಲ ಎಲ್ಲ ಕಾರ್ಪೊರೇಟರ್ ಆಗಿವಿ. ನಾವೆಲ್ಲ ಹೆಂಗಿದ್ವಿ, ಅಣ್ಣ ತಮ್ಮರಂಗೆ ಇದ್ವಿ. ಒಂದು ಸ್ಟಾಫ್ನಲ್ಲಿ ಅಣ್ಣ ತಮ್ಮರಿಗೆ ಇವ್ರು ಹಂಗೇನಿಲ್ಲ, ರೌಡಿಜಮ್ ಮಾಡ್ತಾರೆ. ಅದ್ರ ಬೇಕಂತ ಏನೋ ಒಂದು ವರ್ಷದಲ್ಲಿ ಏನೇನೋ ಮಾಡ್ಬೇಕಂತ ಪ್ಲಾನ್ ಮಾಡ್ಯಾರ. ಈ ವಾರ್ಡ್ ಇಲ್ಲ, ಇನ್ನೊಂದು ವಾರ್ಡ್ ಇಲ್ಲ, ಇನ್ನೊಂದು ವಾರ್ಡ್ ಅದೆಲ್ಲ ನಡೆಯೋದಿಲ್ಲ. ಇವತ್ತು ನಿನ್ನ ಶಾಸಕರುಗಳು ಬಂದು ಏನಂತ ಹೇಳಿದ್ರು, 2 hours ಅಲ್ಲೇ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ. 2 hours ಅಲ್ಲಿ ಅರೆಸ್ಟ್ ಮಾಡ್ತೀನಿ ಅಂತ ಇವತ್ತು 16-17 ಗಂಟೆ ಇವು ಇಷ್ಟುವರೆಗೆ ಅರೆಸ್ಟ್ ಮಾಡಿಲ್ಲ. ಏನು ಇದು ಪರಿಸ್ಥಿತಿ ಏನು? ಅವರು ಒಂದೇ ಕೇಳ್ತಿದ್ರೆ, ಇವತ್ತು ಬಳ್ಳಾರಿ ನಗರ ಶಾಸಕರಾದಂಥ ಭರತ್ ರೆಡ್ಡಿ ಅವರು ಬಂದು ನಮ್ಮ ಜೊತೆಗೆ ಬಂದು ನಮ್ಮ ಮಧ್ಯದಲ್ಲಿ ಬಂದು ನಿಮಗೆ 2 ಗಂಟೆ ಹೇಳಿವೆ ನಾನು ಹೇಳ್ತೀನಿ ಅಂತ ಹೇಳುವುದು. ಇಷ್ಟುವರೆಗೆ ಆಗಿಲ್ಲ. ಇದು ಎಷ್ಟು ಜನ ಇಲ್ಲ ಸರ್, ಇವತ್ತು ಇಲ್ಲಿ ಆಗ್ತದೆ. ಆಗಿಲ್ಲ ಅಂದ್ರೆ ಏನೋ ನಾವು ರೋಡ್ ಮಧ್ಯೆ ಹೋಗ್ತೀವಿ, ಸರ್ಕಲ್ ಅಲ್ಲಿ ಮಾಡ್ತೀವಿ, ಎಲ್ಲ ಬೀದಿಯಲ್ಲಿ ಅವರು 1,000 ಜನ, ನಾವು 1,000 ಜನ ಅಲ್ಲೇ ಊಟ ಇಲ್ದಾಗ ಉಪವಾಸ ಕುಂದಿರ್ತೀವಿ. ಇವತ್ತು ಕಾಫಿ ಟೀ ಊಟ ಕುಂತ್ಕೊಂಡು ಇಲ್ಲಿ ಶಾಂತಿವಾಗಿ ಕುಂತೀವಿ, ಅಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಕ್ಕೆ ಇಚ್ಛೆ. ಥ್ಯಾಂಕ್ ಯು. ಬೇರೆಯವರಿಗೆ ನೋಡ್ಕೊಂತ ಹೋಗ್ತಾರೆ, ಏನಂತ ವಿಚಾರಣೆ ಮಾಡುವಾಗ ಅಂತ ಇದು ಎಷ್ಟು ಅವೇಳನ ಸ್ಥಿತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇದು ಬರೀ ಬಿಜೆಪಿ ಕಾರ್ಪೊರೇಟರ್ಗಳಿಗೆ ಸಪೋರ್ಟ್ ಅಲ್ಲ, ಎಲ್ಲ ಕಾರ್ಪೊರೇಟರ್ಗಳು ಸಪೋರ್ಟ್ ಮಾಡಲೇಬೇಕು. ಏನೋ ಅವರು ಪೌರ ಕಾರ್ಮಿಕರು, ಇಂಜಿನಿಯರ್ಗಳು ನಮ್ಗೆ ಸಾಥ್ ಕೊಡ್ತಾರೆ. ನಮಗೆ ಅವ್ರು ಸಪೋರ್ಟ್ ಆಗಿದ್ರೆ ನಾವು ಕೆಲಸ ಮಾಡಕತ್ತ ಜನಕ್ಕೆ. ಹಂಗಾಗಿ ಅವ್ರು ತಕ್ಷಣ ನಿನ್ನೆನೇ ಅರೆಸ್ಟ್ ಮಾಡಬೇಕಾಗಿತ್ತು, ಅದು ಇನ್ನೂ ಅರೆಸ್ಟ್ ಮಾಡಿಲ್ಲ. ಎಲ್ಲ ಇನ್ಸ್ಪೆಕ್ಟರ್ಗಳು ಎಲ್ಲ ಇದಾರ, ಎಲ್ಲರೂ ಇಲ್ಲೇ ಇದಾರ. ಅದೇ ಒಂದು ಕಾನೂನು ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಒಂದು ಪೊಲೀಸ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ರೆ 24 hours ಅಲ್ಲ 1 hour ಅರೆಸ್ಟ್ ಮಾಡ್ತಿದ್ರು. ಎದಕ್ಕೆ ಅವ್ರು ಅರೆಸ್ಟ್ ಮಾಡಬಾರ್ದು ಅಂದ್ರೆ ಬೇಜವಾಬ್ದಾರಿತನ ಸರ್ಕಾರ ಅವ್ರದಂತ ಯಾರ್ದು ಅಲ್ಲ. ನಾವೆಲ್ಲ ಒಂದು ನಿರ್ಧಾರ ಮಾಡ್ತಾ ಇದೀವಿ. ನಮ್ಮ ಕಾರ್ಪೊರೇಟ್ಗಳು, ನಮ್ಮ ಮಹಾನಗರ ಸಿಬ್ಬಂದಿ ನಾಳೆ ಇವತ್ತಿನ ಅರೆಸ್ಟ್ ಆಗಿರೋದ್ರೆ ಸೋಮವಾರ ದಿನ ರಾಯಲ್ ಸರ್ಕಲ್ ವೃತ್ತದಲ್ಲಿ ನಾವು ಪ್ರತಿಭಟನೆ ಮಾಡಿ ಬಳ್ಳಾರಿ ಬಂದ್ ಮಾಡ್ತೀವಿ ಅಂತ ಹೇಳಿ 60 ಮಹಾನಗರ ಪಾಲಿಕೆ ಸದಸ್ಯರು 22 ವಾರ್ಡ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.